ಒಬ್ಬ ಸಾಮಾನ್ಯ ಮಿಡ್ಲ್ ಕ್ಲಾಸ್ ಹೈದನಾಗಿ ಕರುನಾಡಲ್ಲಿ ಹುಟ್ಟಿ ನಟನಾಗಬೇಕು ಎಂದು ಪಣ ತೊಟ್ಟಾಗ ಆ ಬಾಲಕನಿಗೆ ಇನ್ನೂ ಎಳೆಯ ಪ್ರಾಯ. ನಾನು ದೊಡ್ಡ ಸಿನಿಮಾ ಸ್ಟಾರ್ ಆಗ್ತೀನಿ ಅಂದಾಗ ಅವತ್ತು ಯಾರೋ ನಕ್ಕಿರಬಹುದು, ಆಯ್ತಾಗಪ್ಪ ಅಂತ ಯಾರೋ ವ್ಯಂಗ್ಯ ಆಡಿರಬಹುದು, ಆಗೋ ಮಾತಾಡು ಅಂತ ಇನ್ಯಾರೋ ಅಂದಿರಬಹುದು. ಆದರೆ ಆ ಬಾಲಕ ಇವರಾರ ಮಾತನ್ನು ಕೇಳದೆ ಕೇವಲ ತನ್ನ ಮನಸ್ಸಿನ ಮಾತು ಆಲಿಸಿ, ಕೇವಲ ಆತನ ಕನಸನ್ನು ಮಾತ್ರ ನಂಬಿ ದೃಢವಾದ ಹೆಜ್ಜೆಗಳನ್ನಿರಿಸುತ್ತಾ ಕನಸನ್ನು ಬೆನ್ನಟ್ಟಿ ಬೆಳೆದ. ನಾವು ಕಂಡ ಕನಸನ್ನು ನಾವೇ ಹೋರಾಡಿ ನನಸು ಮಾಡಿಕೊಳ್ಳಬೇಕೆಂದು, ಈ ಬಾಳೆಂಬ ಬಾಳಲ್ಲಿ ಯಾವುದೂ ಅಸಾಧ್ಯವಲ್ಲ ಎಂದು ಇಡೀ ಲೋಕಕ್ಕೆ ತೋರಿಸುತ್ತಾ ಬೆಳವಣಿಗೆ ಎಂಬುದಕ್ಕೆ ತಾನೇ ಒಂದು ಉದಾಹರಣೆಯಾಗುವಂತೆ ಬೆಳೆದು ನಿಂತ ಆ ಬಾಲಕ. ಮುಗಿಲೆತ್ತರದಲ್ಲಿ ನಕ್ಷತ್ರ ಹಿಡಿಯುವ ಒಂದೇ ಗುರಿ ಇಟ್ಟುಕೊಂಡು ರಾಕೆಟ್ನಂತೆ ಚಿಮ್ಮಿದ ಆ ಬಾಲಕ. ಹಗಲು ರಾತ್ರಿಗಳನ್ನು ನೆನೆಸದೆ ಶ್ರದ್ಧೆಯಿಂದ ದುಡಿದು ಭಕ್ತಿಯಿಂದ ತಾ ಕಂಡ ಕನಸನ್ನು ಬಾಚಿ ತಬ್ಬಿ ಆ ಬಾಲಕ ಆದ ನಾಯಕ. ಬೆನ್ನಟ್ಟಿದ ಕನಸಿಗೂ ಮುಂದೆ ಸಾಗಿ ಇನ್ನೊಂದು ಅಸಾಧ್ಯ ಗುರಿಯನ್ನು ಮುಟ್ಟಿ ಯಾರೂ ಊಹಿಸದ ಇನ್ನೂ ಹಲವಾರು ಗುರಿಗಳನ್ನು ಮುಟ್ಟಲು ಪಣ ತೊಟ್ಟು ಈ ನಾಡಿನ ಅತ್ಯಂತ ಹೆಮ್ಮೆಯ ಅನ್ಲಿಮಿಟೆಡ್ ನಲ್ಮೆಯ ಸ್ಟಾರ್ ಆದ ಆ ಬಾಲಕ. ಈ ಅಸಾಧಾರಣ ಹಠವಾದಿ ಅಭೂತಪೂರ್ವ ಸಾಧಕನ ಹೆಸರೇ ರಾಕಿಂಗ್ ಸ್ಟಾರ್ ಯಶ್. ಯಶ್ ಯಶ್ ಯಶ್. ಇವತ್ತು ಯಶಸ್ಸು ಎಂಬ ಪದಕ್ಕೆ ಯಶ್ ಎಂಬ ಪದದಿಂದ ಹೊಸ ಕಳೆ ಬಂದಿದೆ. ಗುರಿ ಎಂಬ ಪದಕ್ಕೆ ಒಂದು ಹೊಸ ಗುರಿ ಸಿಕ್ಕಂತಾಗಿದೆ. ಸಾಧನೆ ಎಂಬ ಪದಕ್ಕೆ ಒಂದು ಸಾರ್ಥಕತೆ ಬಂದಂತಾಗಿದೆ. ಜಾಗತಿಕ ಮಟ್ಟಕ್ಕೆ ಕನ್ನಡ ಸಿನಿಮಾನ ಎತ್ತಿ ಹಿಡಿದಿರುವ ರಾಕಿಂಗ್ ಸ್ಟಾರ್ ತೋಳ್ಬಲ ಕಂಡು ಜಗತ್ತಿಗೆ ಬೆರಗು ಮೂಡಿದೆ.